ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಇದು ನನ್ನ ಸೆಕೆಂಡ್ ವಿಡಿಯೋ, ರೀಡ್ ಎನ್ ಸಿ ಆರ್ ಟಿ ಎಲಾಂಗ್ ವಿತ್ ಮೀ ಅಂಥೇಳಿ. ಸೊ ನೀವೇನಾದರೂ ಫಸ್ಟ್ ವಿಡಿಯೋನ ನೋಡಿಲ್ಲ ಅಂತಂದರೆ ಪ್ಲೀಸ್ ಅದನ್ನು ನೋಡ್ಕೊಂಡು ಬನ್ನಿ. ಸೊ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಥವಾ ಮೇಲೆ ಐ ಬಟನ್ನಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಗೋ ಥ್ರೂ ದ್ಯಾಟ್. ನಿಮಗೇನಾದರೂ ಕಂಟೆಂಟ್ ಲೈಕ್ ಆಗಿದ್ದರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮಾಡಿ, ಮತ್ತು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ. ಯಾಕಂದರೆ ಬಿಕಾಸ್ ಆಫ್ ದೀಸ್ ಕೊರೋನಾ ಪ್ಯಾಂಡಮಿಕ್ ಇರೋದ್ರಿಂದ ಯಾವ ಕಾಲೇಜಲ್ಲೂ ಕರೆಕ್ಟಾಗಿ ಸಿಲೆಬಸ್ ಆಗದೇ ಇರೋದ್ರಿಂದ ಸೊ ನಿಮಗೆಲ್ಲ ಡೌಟ್ಸ್ ಇರ್ತದೆ, ಕನ್ಫ್ಯೂಷನ್ ಇರ್ತದೆ, ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು, ಈವನ್ ಫಾರ್ ಟಾಪರ್ ಸ್ಟೂಡೆಂಟ್ಸ್. ಸೊ ಅದಕ್ಕೆ ಹೆಲ್ಪ್ ಆಗಲಿ ಅಂತೇಳಿ ಈ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಸೆಕೆಂಡ್ ವಿಡಿಯೋದಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ರಿಮೈನಿಂಗ್ ಪಾರ್ಟ್ ಇನ್ ದ ಸಾಲಿಡ್ ಸ್ಟೇಟ್ ಚಾಪ್ಟರ್. ಈಗ ನೆಕ್ಸ್ಟ್ ಪಾರ್ಟ್ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ ಅಂತ ತೊಗೊಂಡಾಗ ಏನೇನು ಓದಬೇಕು, ಏನೇನು ನೆನ್ಪಿಟ್ಕೊಳ್ಬೇಕು, ವೆರಿ ಇಂಪಾರ್ಟೆಂಟ್. ಫಸ್ಟ್ ಪಾರ್ಟ್ ಏನಂತಂದರೆ ಕೋಆರ್ಡಿನೇಷನ್ ನಂಬರ್ ಅಂತ ಏನಿದೆ, ಈ ಡೆಫಿನೇಷನ್ ಏನಿದೆ ಕೋಆರ್ಡಿನೇಷನ್ ನಂಬರ್, ದ ನಂಬರ್ ಆಫ್ ನಿಯರೆಸ್ಟ್ ನೇಬರ್ಸ್ ಆಫ್ ಅ ಪಾರ್ಟಿಕಲ್ ಈಸ್ ಕಾಲ್ಡ್ ಆಸ್ ಕೋಆರ್ಡಿನೇಷನ್ ನಂಬರ್ ಅಂತೇಳಿ ಇದನ್ನು ಕಂಪಲ್ಸರಿ ಓದಿಟ್ಕೊಂಡಿರಿ. ಅದ್ರ ಜೊತೆ ಒನ್ ಡೈಮೆನ್ಷನಲ್ ಕ್ಲೋಸ್ ಪ್ಯಾಕಿಂಗ್ ಇದ್ದರೆ ಕೋಆರ್ಡಿನೇಷನ್ ನಂಬರ್ 2 ಅನ್ನೋದು ನೆನಪಿರಲಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಕ್ಲೋಸ್ ಪ್ಯಾಕಿಂಗ್ ಇನ್ 2 ಡೈಮೆನ್ಷನಲ್ಲಿ ಇವು ಯಾವುದೇ ಎಕ್ಸ್ಪ್ಲನೇಷನ್ ನಮಗೆ ಎಕ್ಸಾಮಲ್ಲಿ ಕೇಳೋದಿಲ್ಲ, ಅದಕ್ಕೆ ನಾವು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದು ಪೇಜ್ ನಂಬರ್ 12ಇಂದ. ನೆಕ್ಸ್ಟ್ ಪೇಜ್ ನಂಬರ್ 13ನಲ್ಲಿ ನೋಡಿದರೆ, ಪೇಜ್ ನಂಬರ್ 13ನಲ್ಲಿ ಇಫ್ ಯು ಸಿ, ಸೊ ಇದರಲ್ಲಿ ಏನೇನು ನೆನ್ಪಿಟ್ಕೊಳ್ಬೇಕು ಅಂತಂದರೆ, ಸೊ ಇದರಲ್ಲಿ ಇಂಪಾರ್ಟೆಂಟ್ ಅಂತಂದರೆ, ಸೊ ಈಗ ಜಸ್ಟ್ ನೋಡಿರೋಂಥ 2 ಡೈಮೆನ್ಷನಲ್ ಕೋಆರ್ಡಿನೇಷನ್ ನಂಬರ್ ಎಷ್ಟು ಅಂತ ಕೇಳ್ಬೋದು. 2 ಡೈಮೆನ್ಷನಲ್ ಪ್ಯಾಕಿಂಗಲ್ಲಿ ಕೋಆರ್ಡಿನೇಷನ್ ನಂಬರ್ ಈಸ್ ಈಕ್ವಲ್ ಟು 4 ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅದಾದಮೇಲೆ ಸೊ ಹೌ ದಿ ಸೆಕೆಂಡ್ ರೋ ಈಸ್ ಪ್ಲೇಸ್ಡ್ ಆನ್ ದ ಫಸ್ಟ್ ರೋ, 2 ಡೈಮೆನ್ಷನಲ್ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಅಂತ ಏನು ಹೇಳ್ತೀವಿ, ಇದರ ಎಕ್ಸ್ಪ್ಲನೇಷನ್ ಒಂದ್ಸಲ ಓದಿಟ್ಕೊಡಿ ಹೊರತು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದರಿಂದ ಯಾವುದೇ ರೀತಿ ಕ್ವಶನನ್ನು ಕೇಳೋದಿಲ್ಲ. ಸೊ ಇದನ್ನು ನಾನು ಕೇಳೋದಿಲ್ಲ ಅಂತ ಅಂದಾಗ, ಸೊ ರಿಮೆಂಬರ್ ಇದರ ಎಕ್ಸ್ಪ್ಲನೇಷನ್ ಯಾವುದನ್ನು ಕೂಡ ಎಕ್ಸ್ಪ್ಲೇನ್ ಕ್ಲೋಸ್ ಪ್ಯಾಕಿಂಗ್ ಇನ್ 3 ಡೈಮೆನ್ಷನ್ಸ್ ಟೈಪ್ ಆಫ್ ಕ್ವಶನ್ ದೇ ವಿಲ್ ನೆವರ್ ಆಸ್ಕ್. ಸೊ ಇದು ನಾನು ಕೇಳೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಇದು ಬಿಕಾಸ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಕೆಮಿಸ್ಟ್ರಿ ಟೀಚಿಂಗ್ ಆ್ಯಂಡ್ ಆಲ್ಸೋ ರಿಮೆಂಬರ್ ಆಲ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ನ ಅನಾಲಿಸಿಸ್ ಮಾಡಿದ ಮೇಲೆ ತೊಗೊಂಡಿರುವಂಥ ಡಿಸಿಷನ್ ಇದು. ಅದಕ್ಕಾಗಿ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ದೆನ್ 3 ಡೈಮೆನ್ಷನಲ್ ಕ್ಲೋಸ್ ಪ್ಯಾಕಿಂಗಲ್ಲೂ ಕೂಡ ಅಂಥ ಯಾವುದೇ ರೀತಿಯ ಕಾನ್ಸೆಪ್ಟ್ ಇಲ್ಲ, ಓದಲೇಬೇಕಾಗಿರೋವಂಥದ್ದು, ಅಂದರೆ ಎಕ್ಸಾಮಿಗೆ ಪ್ರಾಕ್ಟೀಸ್ ಮಾಡಬೇಕಾಗಿರೋವಂಥದ್ದು. ಪ್ಲೇಸಿಂಗ್ ಸೆಕೆಂಡ್ ಲೇಯರ್ ಆನ್ ದ ಫಸ್ಟ್ ಲೇಯರ್ ಆಲ್ಸೋ ನಾಟ್ ಎನಿಥಿಂಗ್ ಲೈಕ್ ದ್ಯಾಟ್. ಸೊ ಇದರಲ್ಲಿ ಇಂಪಾರ್ಟೆಂಟ್ ಟೆಟ್ರಾಹೆಡ್ರಲ್ ವೈಡ್ಸ್, ಆಕ್ಟಾಹೆಡ್ರಲ್ ವೈಡ್ಸ್ ಅಂತ ಕೇಳಿದರೆ, ಟೆಟ್ರಾಹೆಡ್ರಲ್ ವೈಡ್ಸ್ ಅಂದರೆ ಬಹಳ ಸಿಂಪಲ್ಲು, ಬಿಕಾಸ್ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಇಸ್ ಫಾರ್ಮ್ಡ್ ಲೈಕ್ ದಿಸ್. ಸೊ ವೆನ್ ದ ಸೆಂಟರ್ಸ್ ಆಫ್ ದ 4 ಸ್ಪಿಯರ್ಸ್ ಆರ್ ಜಾಯಿಂಟ್. ಅದೇ ರೀತಿ ಆಕ್ಟಾಹೆಡ್ರಲ್ ಅಂತ ಕೇಳಿದರೆ ಸೆಂಟರ್ಸ್ ಆಫ್ ದ 8 ಸ್ಪಿಯರ್ಸ್ ಆರ್ ಜಾಯಿಂಟ್, 6 ಸ್ಪಿಯರ್ಸ್ ಆರ್ ಜಾಯಿಂಟ್, ಯು ಆರ್ ಗೋಯಿಂಗ್ ಟು ಗೆಟ್ ಆಕ್ಟಾಹೆಡ್ರಲ್ ಹೋಲ್. ಕೇಳೋ ಚಾನ್ಸಸ್ ಬಹಳ ಕಡಿಮೆ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್, ಗೊತ್ತಿರಲಿ. ಅದಾದಮೇಲೆ ಇಂಪಾರ್ಟೆಂಟ್ ಏನು ನೆನ್ಪಿಟ್ಕೊಳ್ಬೇಕು, ದಿಸ್ ಪಾರ್ಟ್, ಇದು ಭಾಳ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲದಕ್ಕೂ ಹೆಲ್ಪ್ ಆಗುವಂಥದ್ದು. ಸೊ ಆಕ್ಟಾಹೆಡ್ರಲ್ ವೈಡ್ಸ್ ಎಷ್ಟು ಇರ್ತದೆ, ನಂಬರ್ ಆಫ್ ಪಾರ್ಟಿಕಲ್ಸ್ n ಇದ್ದಾಗ ಆಕ್ಟಾಹೆಡ್ರಲ್ ವೈಡ್ಸ್ n ಆ್ಯಂಡ್ ಟೆಟ್ರಾಹೆಡ್ರಲ್ ವೈಡ್ಸ್ 2n. ಫಾರ್ ಎಕ್ಸಾಂಪಲ್ BCC ಅಂತ ತೊಗೊಂಡ್ರೆ Z ಈಸ್ ಈಕ್ವಲ್ ಟು 2, ಹೌದಾ? ಸೊ ಆಕ್ಟಾಹೆಡ್ರಲ್ ವೈಡ್ಸ್ ಈಸ್ ಈಕ್ವಲ್ ಟು 2ನೇ ಬರ್ತದೆ, ಟೆಟ್ರಾಹೆಡ್ರಲ್ ವೈಡ್ಸ್ ಈಸ್ ಈಕ್ವಲ್ ಟು 4 ಬರ್ತದೆ. FCC ಅಂತ ತೊಗೊಂಡಾಗ ನಂಬರ್ ಆಫ್ ಪಾರ್ಟಿಕಲ್ 4, ಆಕ್ಟಾಹೆಡ್ರಲ್ ವೈಡ್ಸ್ 4 ಬರ್ತದೆ, ಟೆಟ್ರಾಹೆಡ್ರಲ್ ವೈಡ್ಸ್ 8 ಬರ್ತದೆ. ಸೊ SSC ಸಿಂಪಲ್ ಕ್ಯೂಬಿಕ್ ತೊಗೊಂಡಾಗ ಇವು 3 ನೆನ್ಪಿಟ್ಕೊಳ್ಳಿ ಸಾಕು. ಸೊ 1 ಬರ್ತದೆ ಇಲ್ಲಿ ಪಾರ್ಟಿಕಲ್, ಸೊ ಆಕ್ಟಾಹೆಡ್ರಲ್ ವೈಡ್ 1 ಬರ್ತದೆ, ಟೆಟ್ರಾಹೆಡ್ರಲ್ ವೈಡ್ಸ್ 2 ಬರ್ತದೆ ಅನ್ನೋದು ನೆನಪಿರಲಿ. ಅಂದರೆ ಯಾವ ವಾಟ್ ಎವರ್ ದ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಇಂಟು 2 ಮಾಡಬೇಕು. ಟೆಟ್ರಾಹೆಡ್ರಲ್ ವೈಡ್ಸ್ ಬೇಕಂತಂದರೆ ಆಕ್ಟಾಹೆಡ್ರಲ್ ವೈಡ್ಸ್ 1. ಇದನ್ನು ನೆನ್ಪಿಟ್ಕೊಳ್ಳೋದು ಹೇಗೆ ಅಂತಂದರೆ ಕನ್ಫ್ಯೂಸ್ ಆಗ್ತದೆ, ಮತ್ತೆ ಕನ್ಫ್ಯೂಸ್ ಆಗೋದು ನೇಚರ್ಸ್ ರೂಲ್. ಕನ್ಫ್ಯೂಸ್ ಆಗದೆ ಇರೋ ಹಂಗೆ ನೆನ್ಪಿಟ್ಕೊಳ್ಬೇಕು ಅಂತಂದರೆ ಟೆಟ್ರಾಹೆಡ್ರಲ್ ವೈಡ್ಸ್ ಅಂತ ಏನಿದೆ, ಟೆಟ್ರಾಹೆಡ್ರಲ್ ವೈಡ್ಸ್ ಆರ್ ಸ್ಮಾಲರ್, ಹೌದಾ? ಸೊ ಸ್ಮಾಲರ್ ಇನ್ ಶೇಪ್, ಸ್ಮಾಲ್ ಇರೋದಕ್ಕೆ ನಂಬರ್ ಜಾಸ್ತಿ. ಆಕ್ಟಾಹೆಡ್ರಲ್ ವೈಡ್ಸ್ ಲಾರ್ಜರ್ ಇರೋದಕ್ಕೆ ನಂಬರ್ ಕಡಿಮೆ. ಹೀಗೆ ಅದನ್ನು ನೆನ್ಪಿಟ್ಕೊಳ್ಬಹುದು. ಪ್ಲೇಸಿಂಗ್ ದ 3rd ಲೇಯರ್ ಓರ್ ದ 2nd ಲೇಯರ್ ಕೂಡ ಯಾವುದೇ ರೀತಿಯ ಇಂಪಾರ್ಟೆನ್ಸ್ ಇಲ್ಲ. ಕವರಿಂಗ್ ಆಕ್ಟಾಹೆಡ್ರಲ್ ವೈಡ್ಸ್ ಆಲ್ಸೋ ನೋ ಇಂಪಾರ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಆ್ಯನ್ಯುವಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಇವೆರಡು ಕ್ವಶನನ್ನು ಏನು ಸಾಲ್ವ್ ಮಾಡಿದ್ದಾರೆ ಇದನ್ನು ಇನ್ನೊಂದು ಸಾರಿ ಪ್ರಾಕ್ಟೀಸ್ ಮಾಡಿ, ಭಾಳ ಇಂಪಾರ್ಟೆಂಟ್. ಇದನ್ನು ಕೇಳ್ಬೋದು 2 ಮಾರ್ಕ್ಸಿಗೆ ಅಥವಾ 1 ಮಾರ್ಕ್ಸಿಗೆ ಕ್ವಶನನ್ನು ಕೇಳ್ಬೋದು. ಸೊ ಅದಾದಮೇಲೆ ಇಲ್ಲೇನು ಈ ಕಲರಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಈ ಯೆಲ್ಲೋ ಬಾಕ್ಸಲ್ಲಿ ಏನು ಕಾಣಿಸ್ತದೆ, ಇದು ನಮ್ಮ ಸಿಲೆಬಸ್ಸಲ್ಲಿ ಕೇಳೋದಿಲ್ಲ, ಅದಕ್ಕೆ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂದರೆ ನೆಕ್ಸ್ಟ್ ಪೇಜ್ ನಂಬರ್ 16 ಸ್ಟಾರ್ಟ್ ಆಗಿ 17th ಕೂಡ ಏನೂ ಓದೋವಂಥ ಅವಶ್ಯಕತೆಯೇ ಇಲ್ಲ. ಸೊ ಅದಾದಮೇಲೆ ಪೇಜ್ ನಂಬರ್ 18ನಲ್ಲಿ ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತೇಳಿ ಓದಬೇಕಾಗ್ತದೆ. ಆ್ಯಂಡ್ ನಮಗೆ ಆಲ್ರೆಡಿ ಗೊತ್ತಿದೆ ಪ್ಯಾಕಿಂಗ್ ಎಫಿಷಿಯನ್ಸಿ. ಸೊ ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್, ಕಂಪಲ್ಸರಿ ಫಿಕ್ಸ್ಡ್ ಕ್ವಶನ್. ಯಾವುದನ್ನು ನೀವು ಓದಿಲ್ಲ ಅಂತಂದರೂ ಈ ಚಾಪ್ಟರಲ್ಲಿ ಇವು 3 ಕಂಪಲ್ಸರಿಯಾಗಿ ಓದಿ, ವೆರಿ ಇಂಪಾರ್ಟೆಂಟ್.
ಸೊ ಇದು ಎಫ್ ಸಿ ಸಿ ಇರ್ಬೋದು, ಸಿ ಸಿ ಪಿ ಇರ್ಬೋದು, ಎಚ್ ಸಿ ಪಿ ಇರ್ಬೋದು. ಸೊ ಸೇಮ್ ಆಗ್ತದೆ. ಸೊ ಬಿ ಸಿ ಸಿ ಬಂದಾಗ 2 ಆ್ಯಂಡ್ ಎಫ್ ಸಿ ಸಿ ಸಿಂಪಲ್ ಕ್ಯೂಬಿಕ್ ಬಂದಾಗ 1 ಪಾರ್ಟಿಕಲ್ ಆಗ್ತದೆ. ಸೊ ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ಮುಲಾವನ್ನು ಕಂಪಲ್ಸರಿ ಹೀಗೇ ಬರೀರಿ, ಯಾಕಂದರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ದಲ್ಲಿ ಇದನ್ನೇ ಇಟ್ಟಿರ್ತಾರೆ. ಸೊ ವಾಲ್ಯೂಮ್ ಆಕ್ಯುಪೈಡ್ ಬೈ 4 ಅಂತಲೇ ಬರೀಬೇಕು, 4 ಬರೀಲೇಬೇಕು. ಬರೋದಿಲ್ಲ ಅಂದರೆ ಮಾರ್ಕ್ಸ್ ಸಿಗೋದಿಲ್ಲ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದನ್ನು ಕರೆಕ್ಟಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಅದಾದಮೇಲೆ ನಾವು ಬಿ ಸಿ ಸಿಗೆ ಬಂದಾಗ ಯು ಕ್ಯಾನ್ ಸಿ ವಾಲ್ಯೂಮ್ ಆಕ್ಯುಪೈಡ್ ಬೈ 2 ಸ್ಪಿಯರ್ಸ್ ಅಂತ ಇದೆ. 2 ಸ್ಪಿಯರ್ಸ್ ಆರು ಅನ್ನಿ, ಪಾರ್ಟಿಕಲ್ಸ್ ಆರು ಅನ್ನಲಿ, ಆಟಮ್ಸ್ ಆರು ಅನ್ನ್ರಿ, ಬಟ್ ವೆರಿ ಇಂಪಾರ್ಟೆಂಟ್ ಈ ವರ್ಡ್ 2 ಅನ್ನೋದು ಇರಲೇಬೇಕು. ನೀವು ಹೇಳ್ಬೋದು ಸರ್ ನಾನು ಇಲ್ಲೆಲ್ಲಾದರೂ 2 ಅಂತ ಬರೆದಿರ್ತೀನಿ. ಸೊ ಇಲ್ಲ, ಅದು ಅವಶ್ಯಕತೆ. ನೀವು ಬರೆದಿದ್ದರೂ ಬರೀದೇ ಇದ್ದರೂ ಇದರಲ್ಲಿ ಬರೆಯೋದು ಬಹಳ ಅವಶ್ಯಕತೆ ಇರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಿರಲಿ. ಅದಾದಮೇಲೆ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ನು ಸಿಂಪಲ್ ಕ್ಯೂಬಿಕ್ ಸ್ಟ್ರಕ್ಚರ್ ನೋಡಿ ನೆಕ್ಸ್ಟ್ ಪೇಜಲ್ಲಿ. ಸೊ ಇದು ಕೂಡ ಹಾಗೆಯೇ ಈ ಒಂದು 1 ಆಟಮ್ ಅನ್ನೋದು ಬಹಳ ಇಂಪಾರ್ಟೆಂಟ್. 1 ಆಟಮ್ ಅನ್ನೋದು ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ರೈಟಿಂಗ್ ದ ಆನ್ಸರ್ ವೆರಿ ಇಂಪಾರ್ಟೆಂಟ್. ಈ ಡೈಗ್ರಾಮನ್ನು ಹಾಕಿ ಕಂಪಲ್ಸರಿ. ಈ ಡೈಗ್ರಾಮನ್ನು ಹಾಕಿ ನೀವು ಎಕ್ಸ್ಪ್ಲನೇಷನ್ ಕೊಟ್ಬಿಟ್ರಿ ಅಂತಂದರೆ ಇಟ್ಸ್ ದ ಬೆಸ್ಟ್ ಆನ್ಸರ್. ಅದಾದಮೇಲೆ ಕ್ಯಾಲ್ಕುಲೇಟಿಂಗ್ ದ ಡೆನ್ಸಿಟಿ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಈ ಫಾರ್ಮುಲಾ ಬರೆಯೋದಕ್ಕೆ ಬರಲಿ. ಸೊ ಫಾರ್ಮುಲಾ ಜೆಡ್ ಅಂದರೆ ನಂಬರ್ ಆಫ್ ಆಟಮ್, ಎಮ್ ಅಂದರೆ ಅಟಾಮಿಕ್ ಮಾಸ್ ಅಥವಾ ಮಾಲಿಕ್ಯುಲರ್ ಮಾಸ್, ಎ ಅಂದರೆ ಎಡ್ಜ್ ಲೆಂತ್, ಎನ್ ಎ ಅಂದರೆ ದಿಸ್ ಯು ಕ್ಯಾನ್ ಸೇ ಅವಗಡ್ರ ನಂಬರ್. ಇವಿಷ್ಟನ್ನು ಅಟ್ಲೀಸ್ಟ್ ಫಾರ್ಮುಲಾ ಹಾಕೋದು ಗೊತ್ತಾಗಲಿ. ಅದಾದಮೇಲೆ ನೋಡಿ ಹೌ ಮೆನಿ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ 208 ಗ್ರಾಮ್ ಆಫ್ ದ ಎಲಿಮೆಂಟ್ ಅಂತೇಳಿ ಒಂದು ಕ್ವಶನನ್ನು ಕೇಳಿದ್ದಾರೆ. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ ಇದರಲ್ಲಿ ಡೆನ್ಸಿಟಿಯನ್ನು ಕೊಟ್ಟಿದ್ದಾರೆ, ನಂಬರ್ ಆಫ್ ಮಾಲಿಕ್ಯುಲರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಅಂದರೆ ಅಟಾಮಿಕ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅಟಾಮಿಕ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ವಾಲ್ಯೂಮ್ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್. ಪಿಕೋಮೀಟರ್ ಇರೋದನ್ನು ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊಳ್ಳಿ. 7.2 ಗ್ರಾಮ್ ಪರ್ ಸಿ ಎಮ್ ಕ್ಯೂಬ್ ಕೊಟ್ಟಿದ್ದಾರೆ. ಸಿ ಎಮ್ ಕ್ಯೂಬ್ ಕೊಟ್ಟಿರೋದಕ್ಕೆ ಇದನ್ನು ಸಿ ಎಮ್ ಕ್ಯೂಬಲ್ಲಿ ಕನ್ವರ್ಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡಿದ್ದಾರೆ, ಇಂಟೆಕ್ಸ್ ಕ್ವಶನ್ ಏನು ಸಾಲ್ವ್ ಇದೆ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಗೊತ್ತಿರಲಿ. ಸೊ ಅದಾದಮೇಲೆ ಇಲ್ಲಿ ನೋಡಿ ವಾಲ್ಯೂಮ್ ಆಫ್ ದ 208 ಗ್ರಾಮ್ ಆಫ್ ದ ಯೂನಿಟ್ ಸೆಲ್ ಅಂತ ಇದೆ, ಹೌದಾ. ಸೊ ಫಸ್ಟು ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡ್ತೀರಿ ಎ ಕ್ಯೂಬ್ ಅಂತೇಳಿ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ನಿಮಗೆ ನಂಬರ್ ಆಫ್ ಯೂನಿಟ್ ಸೆಲ್ಸ್ ಬರ್ತದೆ. ಸೊ 12.08 × 10⁻23 ಯೂನಿಟ್ ಸೆಲ್ಸ್ ಬರ್ತದೆ. ಸೊ ಯೂನಿಟ್ ಸೆಲ್ಸ್ ಎಷ್ಟು ಅಂತ ಬಂದ ಮೇಲೆ, ಸೊ ಸಿನ್ಸ್ ಬಿ ಸಿ ಸಿ ಹ್ಯಾವಿಂಗ್ ಯೂನಿಟ್ ಸೆಲ್ 2 ಆಟಮ್ಸ್, ಒಂದು ಯೂನಿಟ್ ಸೆಲ್ ಎಲ್ಲಿ 2 ಆಟಮ್ಸ್ ಇದೆ. ಸೊ ಇಷ್ಟು ಯೂನಿಟ್ ಸೆಲ್ಲಲ್ಲಿ ಎಷ್ಟು ಆಟಮ್ಸ್ ಇದೆ ಅನ್ನೋದನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಸೊ ಈ ರೀತಿ ಕ್ಯಾಲ್ಕುಲೇಷನ್ ಕೇಳ್ಬೋದು ಎಕ್ಸಾಮಲ್ಲಿ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಸೆಕೆಂಡ್ ಒನ್ ಅಂತಂದರೆ ಅಟಾಮಿಕ್ ಮಾಸ್ ಆಫ್ ದ ಕಾಪರ್ ಕೇಳಿದ್ದಾರೆ. ಸೊ ಇದನ್ನು ಒಂದ್ಸಲ ಪ್ರೀವಿಯಸ್ ಇಯರ್ ಕ್ವಶನಲ್ಲಿ ಕೇಳಿದ್ದಿದೆ. ಸೊ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಸಾಲಿಡ್ ಸ್ಟೇಟ್ ಮೇಲೆ ಯಾವ್ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಬೋರ್ಡ್ ಎಕ್ಸಾಮ್ ಬೂಸ್ಟರಲ್ಲಿ ಮಾಡಿದ್ದೀನಿ. ಪ್ಲೀಸ್ ಗೋ ಥ್ರೂ ದಟ್. ಸೊ ಅಟಾಮಿಕ್ ಮಾಸ್ ಆಫ್ ಕಾಪರ್ 63 ಅಂತ ಬಂತು. ಸೊ ಅದಾದಮೇಲೆ ನೀವು ಕ್ಯಾನ್ ಸಿ ಹಿಯರ್ ಸಿಲ್ವರ್ ಫಾರ್ಮ್ಸ್ ಎಫ್ ಸಿ 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 ಪಿಲೆಟೈಸ್ ಎಕ್ಸ್ರೇ ಸ್ಟಡೀಸ್ ಇಟ್ಸ್ ಕ್ರಿಸ್ಟಲ್ ಶೋಸ್ ದಟ್ ಎಡ್ಜ್ ಲೆಂತ್ ಕೊಟ್ಟಿದ್ದಾರೆ, ಡೆನ್ಸಿಟಿಯನ್ನು ಕೇಳಿದ್ದಾರೆ. ಬಹಳ 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 ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ದಿಸ್ ಒನ್. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಭಾಳ ಸರಿ ಇದನ್ನು ಕೇಳಿದ್ದಿದೆ, ಕಂಪಲ್ಸರಿ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ದಟ್ ಈಸ್ ಅಬೌಟ್ ಸಿಲ್ವರ್ ಪ್ಯಾಕಿಂಗ್ ಎಫಿಷಿಯನ್ಸಿ. ಅದಾದಮೇಲೆ ಇಲ್ಲಿ 2 ಇಂಟೆಕ್ಸ್ ಕ್ವಶನನ್ನು ಕೊಟ್ಟಿದ್ದಾರೆ ನೋಡಿ. ವಾಟ್ ಈಸ್ ದ 2 ಡೈಮೆನ್ಷನ್ ಕೋಆರ್ಡಿನೇಷನ್ ನಂಬರ್ ಆಫ್ ದ ಕಾಂಪ್ಲೆಕ್ಸ್ ಅಂತ ಕೇಳಿದ್ದಾರೆ. ಇದನ್ನು ಆಲ್ರೆಡಿ ನಾನು ಹೇಳಿದ್ದೀನಿ 4 ಅಂತ ಹೇಳಿ. ಸೊ ಆನ್ಸರ್ ಈಸ್ 4. ಇಲ್ಲಿ ನೋಡಿ ಕಂಪೌಂಡ್ ಫಾರ್ಮ್ಸ್ ಎಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್, ವಾಟ್ ಇಸ್ ದ ಟೋಟಲ್ ನಂಬರ್ ಆಫ್ ವೈಟ್ಸ್ ಅಂತ ಕೇಳಿದ್ದಾರೆ. ಟೋಟಲ್ ನಂಬರ್ ಆಫ್ ವೈಟ್ಸ್ ಅಂದರೆ ಆಕ್ಟಾಹೆಡ್ರಲ್ ಪ್ಲಸ್ ಟೆಟ್ರಾಹೆಡ್ರಲ್ ಕೇಳ್ತಾ ಇದ್ದಾರೆ. ಹೌ ಮೆನಿ ಆಫ್ ದೀಸ್ ಆರ್ ಟೆಟ್ರಾಹೆಡ್ರಲ್ ವೈಟ್ಸ್ ಅಂತ ಕೇಳಿದ್ದಾರೆ. ಟೆಟ್ರಾಹೆಡ್ರಲ್ ವೈಟ್ಸ್ ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡೋಣಂತೆ. ಸೊ ಏನು ಕೊಟ್ಟಿದ್ದಾರೆ, 0.5 ಮೋಲ್ ಅಂತ ಕೊಟ್ಟಿದ್ದಾರೆ, ಹೌದಾ. ಸೊ 0.5 ಮೋಲ್ ಆಫ್ ದ ಕಂಪೌಂಡ್ ಇಸ್ ಗಿವನ್, ರೈಟ್. ಸೊ ವಿ ನೋ ದ್ಯಾಟ್. ಸೊ ಈ ಪರ್ಟಿಕ್ಯುಲರ್ ಕೇಸ್ ಒಳಗೆ ನಮಗೇನು ಗೊತ್ತಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಸೊ ನಂಬರ್ ಆಫ್ ಆಟಮ್ಸ್ ಇನ್ ದ ಕ್ಲೋಸ್ ಪ್ಯಾಕಿಂಗ್ ಸ್ಟ್ರಕ್ಚರ್ ಎಷ್ಟು ಅಂತ ನೋಡ್ಕೊಳ್ಳಿ. ಸೊ 0.5 ಮೋಲ್ಸ್ ಅಂತ ಇದೆ. ಸೊ 0.5 ಮೋಲ್ಸಲ್ಲಿ ಎಷ್ಟು ಆಟಮ್ಸ್ ಇರ್ತದೆ, ಸಿ 0.5 ಇಂಟು ಅವಗೆಡ್ರೋ ನಂಬರ್ ಮಾಡಿ. ಆನ್ಸರ್ ನಿಮಗೆ ಎಕ್ಸ್ ಬರ್ತದೆ. ನಾನಿಲ್ಲಿ ಓನ್ಲಿ ಹೌ ಟು ಡೂ ಅಂತ ಅಷ್ಟೇ ಹೇಳ್ತೀನಿ, ಎಕ್ಸ್ ಬರ್ತದೆ. ಸೊ ಅದಾದಮೇಲೆ ಇದು ನಂಬರ್ ಆಫ್ ಆಟಮ್ಸ್, ರಿಮೆಂಬರ್ ಇದು ನಂಬರ್ ಆಫ್ ಆಟಮ್ಸ್. ಇದಾದಮೇಲೆ ಸೊ ಆಕ್ಟಾಹೆಡ್ರಲ್ ವೈಟ್ಸ್ ಎಷ್ಟು ಬರ್ತದೆ ನೋಡಿ, ಈಸ್ ಈಕ್ವಲ್ ಟು ನಂಬರ್ ಆಫ್ ಆಟಮ್ಸ್ ಅಷ್ಟೇ ಬರ್ತದೆ, ಅಂದರೆ ಈಸ್ ಈಕ್ವಲ್ ಟು ಎಕ್ಸ್ ಬರ್ತದೆ. ಟೆಟ್ರಾಹೆಡ್ರಲ್ ವೈಟ್ಸ್ ಎಷ್ಟು ಬರ್ತದೆ ನೋಡಿ, 2x ಬರ್ತದೆ. ಸೊ ಎಕ್ಸ್ ಪ್ಲಸ್ 2x ಇವನ್ನೆಲ್ಲ ಆ್ಯಡ್ ಮಾಡಿ, ಆ್ಯಡ್ ದೀಸ್ ಟು, ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಟೋಟಲ್ ನಂಬರ್ ಆಫ್ ಮೋಲ್ಸ್. ಸೊ ನಿಮಗೆ ಆನ್ಸರ್ ಬಂದುಬಿಟ್ಟು ಟೋಟಲ್ ನಂಬರ್ 9.033 ಇಂಟು 10⁻23 ಅಂತ ಬರ್ತದೆ ಟೋಟಲ್ ನಂಬರ್ ಆಫ್ ವೈಟ್ಸ್. ಟೆಟ್ರಾಹೆಡ್ರಲ್ ವೈಟ್ಸ್ ಆನ್ಸರ್ ಬಂದುಬಿಟ್ಟು ನಿಮಗೆ 6.022 ಇಂಟು 10⁻23 ಅಂಥೇಳಿ ಬರ್ತದೆ. ಸೊ ಟೋಟಲ್ ಇದು. ಆಕ್ಟಾಹೆಡ್ರಲ್ ವೈಟ್ಸ್ ಬಂದುಬಿಟ್ಟು ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 3.011 ಇಂಟು 10⁻23 ಅಂಥೇಳಿ ಬರ್ತದೆ. ದಿಸ್ ಈಸ್ ದ ಆನ್ಸರ್ ಫಾರ್ 1.15. ಸೊ ಇನ್ ಟೆಕ್ಸ್ಟ್ ಕ್ವಶನ್ ಸಾಲ್ವ್ಡ್ ಒನ್.
ಸೊ ಅದಾದಮೇಲೆ ನೋಡೋಣಂತೆ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ. ಸೊ ಕಂಪೌಂಡ್ ಫಾರ್ಮ್ಸ್ 2 ಎಲಿಮೆಂಟ್ಸ್ ಎಮ್ ಆ್ಯಂಡ್ ಎನ್ ಫಾರ್ಮ್ CCP ಅಂತ ಇದೆ. CCP ಅಂತ ನಂಬರ್ ಆಫ್ ಆಟಮ್ಸ್ ಇಸ್ ಈಕ್ವಲ್ ಟು 4 ಇದೆ. ಸೊ ಐ ವಿಲ್ ರೈಟ್ ಎನ್ ಆ್ಯಸ್ 4. ಅದಾದಮೇಲೆ ಎಮ್ ಆಕ್ಯುಪೈಸ್ 1/3 ಆಪ್ಷನ್ ಅಂತ ಇದೆ. ಟೆಟ್ರಾಹೈಡ್ರಲ್ ವೈಡ್ಸ್ 4 ಇದ್ದಾಗ ಟೆಟ್ರಾಹೈಡ್ರಲ್ ವೈಡ್ಸ್ ಇಸ್ ಈಕ್ವಲ್ ಟು 4 × 2 ಇಸ್ ಈಕ್ವಲ್ ಟು 8 ಬರ್ತದೆ. ಸೊ ಎಮ್ ಶುಡ್ ಬಿ 8/3 ಯಾಕಂದರೆ 1/3 ಅಂತೇಳಿ. ಸೊ 4 3s are 12 ಬಂತು. ಎಮ್ 8 ಎನ್ 12 ಬಂತು. ಸೊ ಆನ್ಸರ್ ಈಸ್ M2N3 ಅಂತ ಬರ್ತದೆ ಆನ್ಸರು. ದಟ್ ಈಸ್ ಫಾರ್ 1.16. ದೆನ್ 1.17 ಅಲ್ಲಿ ನೋಡಿ ವಿಚ್ ಹ್ಯಾಸ್ ಹೈಯೆಸ್ಟ್ ಪ್ಯಾಕಿಂಗ್ ಎಫಿಷಿಯನ್ಸಿ ಅಂತ ಕೇಳಿದರೆ ನಮ್ಗೆ ಗೊತ್ತಿರುವಂಥ ಆನ್ಸರು ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ಪ್ಯಾಕಿಂಗ್ ಎಫಿಷಿಯನ್ಸಿ. 1.18 ನೋಡಿ ಎಲಿಮೆಂಟ್ ವಿತ್ ಮೋಲಾರ್ ಮಾಸ್, ಇದನ್ನು ಇದನ್ನು ಎಮ್ ಕೊಟ್ಟಿದ್ದಾರೆ. ಸೊ ಕ್ಯೂಬಿಕ್ ಯೂನಿಟ್ ಸೆಲ್, ಸೊ ಕ್ಯೂಬಿಕ್ ಯೂನಿಟ್ ಸೆಲ್ ಎಡ್ಜ್ ಲೆಂತ್ 405 ಅಂತ ಇದೆ. ಸೊ 405 ಅಂತಂದರೆ ಎ ಕೊಟ್ಟಿದ್ದಾರೆ. ಸೊ ಡೆನ್ಸಿಟಿ ಕೊಟ್ಟಿದ್ದಾರೆ. ಸೊ ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ. ಸೊ ಆನ್ಸರ್ Z is equal to A3Na. This density is equal to, you can say density is equal to Z into M divided by A3 into Na, right? So Z is equal to A3 Na into density divided by so M. So ಈ ಫಾರ್ಮುಲಾದಲ್ಲಿ A3 ಹಾಕಿ Na ಹಾಕಿ D ಹಾಕಿ M ಹಾಕಿ you will get the answer as 4 almost. ಸೊ ನಮಗೆ ಆನ್ಸರ್ FCC ಅಂತ ಬರ್ತದೆ. ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಂಡು. ಸೊ ದಟ್ ಈಸ್ ದ ಆನ್ಸರ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಂಪರ್ಫೆಕ್ಷನ್ಸಲ್ಲಿ ವೆರಿ ಇಂಪಾರ್ಟೆಂಟ್. ಸೊ ಪಾಯಿಂಟ್ ಡಿಫೆಕ್ಟ್, ಸೊ ವೇಕೆನ್ಸಿ ಡಿಫೆಕ್ಟ್ ಅಂತ ಇದೆ. ಸೊ ಇದರೊಳಗೆ ಸ್ಟೈಷೋಮೆಟ್ರಿಕ್ ಡಿಫೆಕ್ಟಲ್ಲಿ ನೋಡಿ ನೆನಪಿಟ್ಕೊಳ್ಬೇಕಾಗಿರುವಂಥದ್ದು ವೇಕೆನ್ಸಿ ಡಿಫೆಕ್ಟ್ ಆಲ್ಸೋ ಡಿಕ್ರೀಸಸ್ ಡೆನ್ಸಿಟಿ ಅನ್ನೋದು ನೆನಪಿರಲಿ. ನಾಟ್ ಓನ್ಲಿ ಸ್ಕಾಟ್ಕಿ ಡಿಫೆಕ್ಟ್, ಸೊ ವೇಕೆನ್ಸಿ ಡಿಫೆಕ್ಟ್ ಆಲ್ಸೋ ಡಿಕ್ರೀಸಸ್ ದ ಡೆನ್ಸಿಟಿ ಅನ್ನೋದು ನೆನಪಿರಲಿ. ಅದಾದಮೇಲೆ ಇಂಟರ್ಸ್ಟಿಷಿಯಲ್ ಡಿಫೆಕ್ಟಲ್ಲಿ 2 ಟೈಪ್, ಫ್ರೆಂಕೆಲ್ ಮತ್ತು ಸ್ಕಾಟ್ಕಿ ಡಿಫೆಕ್ಟ್. ಸೊ ಫ್ರೆಂಕೆಲ್ ಮತ್ತು ಸ್ಕಾಟ್ಕಿ ಡಿಫೆಕ್ಟ್ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಇದರೊಳಗೆ. ಸೊ ಫ್ರೆಂಕೆಲ್ ಡಿಫೆಕ್ಟಲ್ಲಿ ಏನು ನೆನಪಿರಬೇಕು ಅಂತಂದರೆ, ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅನ್ ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್. ಸೊ ಇದರೊಳಗೆ ಸ್ಮಾಲರ್ ಅಯಾನ್ಸ್ ಡಿಸ್ಲೊಕೇಟೆಡ್ ಫ್ರಮ್ ಇಟ್ಸ್ ನಾರ್ಮಲ್ ಸೈಟ್ ಟು ದಿ ಇಂಟರ್ಸ್ಟಿಷಿಯಲ್ ಸೈಟ್ ಅಂತ ಬರೀಬೇಕು. ದ ಡೆಫಿನಿಷನ್ ಅಂತ ಕೇಳಿದರೆ ಜನರಲಿ ಡೆಫಿನೇಷನ್ ಕೇಳ್ಬೋದು, ಇಲ್ಲ ಡಿಫರೆನ್ಸ್ ಬಿಟ್ವೀನ್ ಫ್ರೆಂಕೆಲ್ ಆ್ಯಂಡ್ ಸ್ಕಾಟ್ಕಿ ಡಿಫೆಕ್ಟ್ ವಿತ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಎಕ್ಸಾಂಪಲಲ್ಲಿ ವೆರಿ ಇಂಪಾರ್ಟೆಂಟ್ ಡಿಫೆಕ್ಟ್ ಇಸ್ ಶೋನ್ ಬೈ ಅಯಾನಿಕ್ ಸಬ್ಸ್ಟೆನ್ಸ್ ಇನ್ ವಿಚ್ ದರ್ ಇಸ್ ಅ ಲಾರ್ಜ್ ಡಿಫರೆನ್ಸ್ ಇನ್ ದ ಸೈಜ್ ಆಫ್ ದ ಅಯಾನ್ಸ್. ಇದನ್ನು ಈ ರೀತಿಯೂ ಕೇಳ್ಬೋದು. ಇಫ್ ದ ಅಯಾನ್ಸ್ ಆರ್ ಆಫ್ ಲಾರ್ಜ್ ಡಿಫರೆನ್ಸ್ ಇನ್ ದೇರ್ ಸೈಜ್ ವಾಟ್ ಟೈಪ್ ಆಫ್ ಡಿಫೆಕ್ಟ್ ಇಸ್ ಶೋನ್ ಅಂತೇಳಿ. ಸೊ ದಟ್ ಈಸ್ ಫ್ರೆಂಕೆಲ್ ಡಿಫೆಕ್ಟ್ ಅಂತ ಬರೀಬೇಕಾಗ್ತದೆ. ಸೊ ZNS, AgCl, AgBr, AgI ಇಸ್ ಅನ್ ಎಕ್ಸಾಂಪಲ್. ದೆನ್ ಅದೇ ರೀತಿ ಸ್ಕಾಟ್ಕಿ ಡಿಫೆಕ್ಟ್ ಅಂತ ನೋಡಿದಾಗ ಸ್ಕಾಟ್ಕಿ ಡಿಫೆಕ್ಟ್ ಈಸ್ ಶೋನ್ ಬಿಕಾಸ್ ಆಫ್ ದ ಮಿಸ್ಸಿಂಗ್ ಆಫ್ ಈಕ್ವಲ್ ನಂಬರ್ ಆಫ್ ಕ್ಯಾಟಿಯಾನ್ಸ್ ಆ್ಯಂಡ್ ಆನಿಯಾನ್ಸ್ ಫ್ರಮ್ ದ ಕ್ರಿಸ್ಟಲ್ ಲೆಟೈಸ್. ಸೊ ಇದರಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ಏನಂತಂದರೆ, ಸೊ ಈ ಯಾವ ಟೈಪ್ ಕಂಪೌಂಡಲ್ಲಿ ಈ ಫ್ರೆಂಕೆಲ್ ಸ್ಕಾಟ್ಕಿ ಡಿಫೆಕ್ಟ್ ಅಬ್ಸರ್ವ್ ಆಗ್ತದೆ. ಸೊ ಇದರಲ್ಲಿ ನೆನ್ಪಿಟ್ಕೊಳ್ಳಿ, ಸೊ ಆಲ್ಮೋಸ್ಟ್ ಆಫ್ ಸಿಮಿಲರ್ ಸೈಜ್, ಕ್ಯಾಟಿಯಾನ್ ಆ್ಯಂಡ್ ಆನಿಯಾನ್ಸ್ ಆರ್ ಆಫ್ ಸಿಮಿಲರ್ ಸೈಜಲ್ಲಿ ಆಗ್ತದೆ. ಮತ್ತು ಇದರೊಳಗೆ ಡೆನ್ಸಿಟಿ ಡಿಕ್ರೀಸ್ ಆಗ್ತದೆ. ಡಿಕ್ರೀಸಸ್ ದ ಡೆನ್ಸಿಟಿ, ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್. ಡಿಕ್ರೀಸಸ್ ದ ಡೆನ್ಸಿಟಿ. ಫ್ರೆಂಕೆಲ್ ಡಿಫೆಕ್ಟ್ ಡಸ್ ನಾಟ್ ಚೇಂಜ್ ದ ಡೆನ್ಸಿಟಿ. ಸೊ ಯಾವ ಟೈಪ್ ಅಯಾನ್ಸಲ್ಲಿ ಬರ್ತದೆ, ಆಲ್ಮೋಸ್ಟ್ ಸಿಮಿಲರ್ ಸೈಜ್ ಇದ್ದಾಗ ಮಾತ್ರ ಬರುವಂಥದ್ದು. ದಟ್ ಈಸ್ NaCl, KCl, CSCl, AgBr ಇಸ್ ಅನ್ ಎಕ್ಸಾಂಪಲ್. ಆ್ಯಂಡ್ AgBr ಶೋಸ್ ಬೋತ್ ಇಫೆಕ್ಟ್, ವೆರಿ 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 ಇಂಪಾರ್ಟೆಂಟ್. AgBr ಶೋಸ್ ಬೋತ್ ಫ್ರೆಂಕೆಲ್ ಆ್ಯಂಡ್ ಸ್ಕಾಟ್ಕಿ ಡಿಫೆಕ್ಟ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಇಂಪ್ಯೂರಿಟಿ ಡಿಫೆಕ್ಟಲ್ಲಿ ಅಂಥದ್ದನ್ನು ಯಾವ ರೀತಿ ಕ್ವಶನ್ನು ಕೇಳುವಂಥ ಚಾನ್ಸಸ್ ಭಾಳ ಕಡಿಮೆ ಇದೆ. ಇಂಪ್ಯೂರಿಟಿ ಡಿಫೆಕ್ಟಲ್ಲಿ ಮೆಟಲ್ ಎಕ್ಸೆಸ್ ಡಿಫೆಕ್ಟಲ್ಲಿ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ರಿ, ವಾಟ್ ಆರ್ F ಸೆಂಟರ್ ಅಂತೇಳಿ. F ಸೆಂಟರ್ ಅಂತ ಕೇಳಿದಾಗ ವೆರಿ ವೆರಿ ಇಂಪಾರ್ಟೆಂಟ್, ಈ ಡೆಫಿನೇಷನನ್ನು ಪರ್ಫೆಕ್ಟ್ ಮಾಡಿ. ಇದನ್ನು ಕೇಳುವಂಥ ಚಾನ್ಸಸ್ ಇರ್ತದೆ 1 ಮಾರ್ಕ್ಸಿಗೆ, ಭಾಳ ಇಂಪಾರ್ಟೆಂಟ್. ಆನಿಯಾನಿಕ್ ಸೈಟ್ಸ್ ಆಕ್ಯುಪೈಡ್ ಬೈ ದಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಸ್ ಕಾಲ್ಡ್ F ಸೆಂಟರ್. ಇದನ್ನು ನಾವು F ಸೆಂಟರ್ ಅಂತ ಕರಿತೀವಿ. ಸೊ ಫಾರ್ಬ್ ಸೆಂಟರ್ ಅಂತ ಕರಿತೀವಿ. ದಿಸ್ ಈಸ್ ದ ರೀಸನ್ ಫಾರ್ ದ ಕಲರ್ ಅನ್ನೋದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಈಸ್ ದ ರೀಸನ್ ಫಾರ್ ದ ಕಲರ್. ಸೊ ಅಂದರೆ ಇಂಪಾರ್ಟ್ ಯೆಲ್ಲೋ ಕಲರ್ ಟು ದ ಕ್ರಿಸ್ಟಲ್ ಆಫ್ NaCl. ಯಾಕಂತಂದ್ರೆ F ಸೆಂಟರ್. LiCl ಕ್ರಿಸ್ಟಲ್ಸ್ ಆರ್ ಪಿಂಕ್ ಇನ್ ಕಲರ್, ರೀಸನ್ ಅಂತ ಕೇಳಿದರೆ F ಸೆಂಟರ್. ಪೊಟ್ಯಾಷಿಯಮ್ ಮೇಕ್ಸ್ KCl ಕ್ರಿಸ್ಟಲ್ ವೈಲೆಟ್ ಅಂತ ಕೇಳಿದರೆ F ಸೆಂಟರ್. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದಾದಮೇಲೆ ಮೆಟಲ್ ಎಕ್ಸೆಸ್ ಡಿಫೆಕ್ಟಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಜಿಂಕ್ ಆಕ್ಸೈಡ್ ಇಸ್ ವೈಟ್ ಇನ್ ಕಲರ್ ಎಟ್ ರೂಮ್ ಟೆಂಪರೇಚರ್, ವೈ ಅಂತ ಕೇಳಿದರೆ. ಸೊ ಅಥವಾ ಆನ್ ಹೀಟಿಂಗ್ ಇಟ್ ಬಿಕಮ್ ಯೆಲ್ಲೋ ಯಾಕೆ ಅಂತ ಕೇಳ್ತಾರೆ. ಸೊ ಆನ್ ಹೀಟಿಂಗ್ ಇಟ್ ವಿಲ್ ಲೂಸಸ್ ಆಕ್ಸಿಜನ್ ಅಂತ ಬರೀಬೇಕು. ಆನ್ ಹೀಟಿಂಗ್ ಇಟ್ ಲೂಸಸ್ ಆಕ್ಸಿಜನ್, ಬಿಕಾಸ್ ಆಫ್ ದ್ಯಾಟ್ ರೀಸನ್ ಇಟ್ ಟರ್ನ್ಸ್ ಯೆಲ್ಲೋ ಅಂತೇಳಿ ಕೇಳಬಹುದು. ಇಲ್ಲಿವರೆಗೆ ಕೇಳಿಲ್ಲ, ಕೇಳೋ ಚಾನ್ಸಸ್ ಇದೆ. ಅದಾದಮೇಲೆ ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟಿಂದ ಯಾವುದೇ ರೀತಿ ಕ್ವಶನನ್ನು ಕೇಳುವಂಥ ಚಾನ್ಸಸ್ ಇಲ್ಲ. ಸೊ ನಾಟ್ ಎಕ್ಸ್ಪೆಕ್ಟೆಡ್ ಎನಿ ಕ್ವಶನ್ಸ್ ಔಟ್ ಆಫ್ ಇಟ್. ಸೊ ಅದಾದಮೇಲೆ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸಿಂದ ಮುಂದೆ ಎಲ್ಲ ಪೂರ್ತಿ ಇದು ಡಿಲೀಟೆಡ್ ಸಿಲೆಬಸ್ಸಲ್ಲಿ ಬರೋದಕ್ಕೆ ಮುಂದೆ ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ನಮಗೆ ಇಲ್ಲ. ಸೊ ಇಷ್ಟು
ಸಾಲಿಡ್ ಸ್ಟೇಟಿಂದ ನಿಮಗೆ ಇದು ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇದು ನನ್ನ ಇಂಟೆನ್ಷನ್ ಇಷ್ಟೇ, ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ನಮ್ಮ ಸ್ಟೂಡೆಂಟ್ಸ್ಗಳಿಗೆ, ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ, ಕನ್ನಡ ಸ್ಟೂಡೆಂಟ್ಸ್ಗಳಿಗೆ ಸೊ ಅರ್ಥ ಆಗುವ ಹಾಗೆ ಕನ್ನಡದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಇದು ರೀಚ್ ಆಗಲಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ. ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮುಂದಿನ ಚಾಪ್ಟರ್ ಜೊತೆ ಭೇಟಿಯಾಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.